ಸಿದ್ದು ಸಾವದಿ, ರಮೇಶ್ ಕುಲಕರ್ಣಿ, ಸಿದ್ದು ಸಾವದಿ ಅವರು. ಮಾನ್ಯ ಅಧ್ಯಕ್ಷರೇ, 288ನೇ ಪ್ರಶ್ನೆಯನ್ನು ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ ಕೇಳಬಯಸ್ತೀನಿ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಹೊಸ ರೆವಿನ್ಯೂ ತಾಲೂಕುಗಳ ರಚನೆಯಾಗಿ 10-15 ವರ್ಷ ಆಗ್ಲಾಕ್ ಬಂದು, ಅದರ ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಲ್ಲ. ನಮ್ಮಲ್ಲಿ 2 ತಾಲೂಕು ನಮ್ಮ ಮತಕ್ಷೇತ್ರದಾಗ, ಒಂದು ಕಡೆನೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಲ್ಲ. ನಮ್ಮಲ್ಲಿ 3 ತಾಲೂಕಿಗೆ ನಾವು ತಾಲೂಕು ಅವ್ರಿಗೆ ಮಾತನಾಡೋದು. ಇಲ್ಲಿ ಬಗ್ಗೆ ದೂರದಲ್ಲಿರ್ತಕ್ಕಂಥ BOಗಳು ಅಷ್ಟೊಂದು ಗಮನ ಕೊಡಂಗಿಲ್ಲ. ಮತ್ತು ಅಲ್ಲಿ ಮರು ಹೊಂದಾಣಿಕೆ ಮಾಡಿ ನಡೆಸ್ತಾರ. ನೀವು ಆರ್ಥಿಕ ಹೊರೆ ಏನು ಬೀಳಂಗಿಲ್ಲ. ಅವರು ಅಲ್ಲೇ ಇದ್ದವರಲ್ಲೇ ಮರು ಹೊಂದಾಣಿಕೆ ಮಾಡಿ ನಡೆಸುವಂಥ ಶಕ್ತಿ ಅದ. ಏನೂ ಹೆಚ್ಚುವರಿ ಖರ್ಚು ಆಗೋದಿಲ್ಲ. ನೀವು ಮಂಜೂರು ಕೊಡ್ರಿ. ಆಯಾ ಕ್ಷೇತ್ರದೊಳಗೆ BO ಆಫೀಸ್ ಇದ್ರೆ ಎಲ್ಲನೂ ಸಹಿತ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ನೀವು ಸಮವಸ್ತ್ರ ಕಳಿಸ್ತೀರಿ, ಹಳಿ ತಾಲೂಕು ಕಳಿಸ್ತೀರಿ, ತಮ್ಮ ತಾಲೂಕು ಮುಗಿದ ನಂತರ ನಮಗೆ ಕಳಿಸ್ತಾರೆ ಅವರು. ಈ ರೀತಿ ಅನೇಕ ತೊಂದರೆಗಳಾಗ್ತಾ ಇದೆ. ದಯಮಾಡಿ ಅದನ್ನು ಗಮನದಲ್ಲಿಟ್ಕೊಂಡು ಎಟ್ಟೆಟ್ಟು ಹೊಸ ರೆವಿನ್ಯೂ ತಾಲೂಕುಗಳಾಗ ಎಲ್ಲ ಕಡೆ ನೀವು ಮರು ಹೊಂದಾಣಿಕೆ ಮಾಡಿ BO ಆಫೀಸ್ ಮಂಜೂರು ಮಾಡಿದ್ರೆ ಒಳ್ಳೆಯದಾಕತಿ. ಮತ್ತು ಎಲ್ಲನೂ ಅಲ್ಲೇ ಲೋಕಲ್ ಆಗಿ ಎಲ್ಲ ಶಾಲೆಗಳಿಗೆ ವಿಸಿಟ್ ಮಾಡೋಕೆ ಎಲ್ಲ ಅನುಕೂಲ ಆಕತಿ ಅಂತ ಹೇಳ್ತೀನಿ. ನಾನು 2-3 ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ BO ಅದಾರಿ. ಎಲ್ಲಿ ಆಗ್ಬೇಕದು? ನಮ್ಮಲ್ಲಿ BO ಆಗ್ಬೇಕು. ಆಲ್ರೆಡಿ ಒಂದು ಕಡೆ ಚಿತ್ತಾಪುರದಾಗ BO ಆಫೀಸ್ ಮಾಡ್ಯಾರ, ಅಲ್ಲಿ ನಮ್ಮಲ್ಲಿ ಮಾಡಿಲ್ಲ. ಯಾಕೆ ತಾರತಮ್ಯ ಮಾಡ್ತೀರಿ? ಈಗ ನಿಮ್ಗೆ ಏನಾಗಬೇಕು ಸಿದ್ದು ಸೌದಿ ಅವರೇ? ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ಅವ್ರೇನು ಮಾನ್ಯ ಸದಸ್ಯರು ಕೇಳಿರೋದು, ಏನೇನು ಎಲ್ಲ ಈ ತಾಲೂಕು ಡಿವೈಡ್ ಆದಾಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರೆವಿನ್ಯೂ ಮತ್ತು RDPRಗೆ ಮಾತ್ರ ಎಲ್ಲ ಕಡೆನೂ ಅಷ್ಟೇ, ಬೇರೆ ಯಾವುದೇ ಇಲಾಖೆಗೆ ಹೊಸ ಆಫೀಸಸ್ನ ಮಾಡಿಲ್ಲ. ಅದು ನನ್ನ ಇಲಾಖೆಯಲ್ಲಿ ಸುಮಾರು 51 ಹೊಸ ರೆವಿನ್ಯೂ ತಾಲೂಕು ಆಗಿರೋದ್ರಿಂದ ಮತ್ತು 14 ನ್ಯೂ ತಾಲೂಕು ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗ ರೀಜನಲ್ಲಿ. ಯಾವುದೇ ಥರದ ಕೆಲಸಕ್ಕೆ ನನಗೇನು ತೊಂದರೆ ಇಲ್ಲ. ನಾನು ಆರ್ಥಿಕ ಇಲಾಖೆಗೂ ಕೂಡ ಕಳಿಸಿದ್ದೀನಿ ಕೆಲವು ಕಡೆಗೆ. ಯಾಕೆಂದರೆ ಒಂದು 3-4 ಕಡೆಗೆ ಏನಾಗಿದೆ, ಈ 2-3 ತಾಲೂಕು ಇದ್ದಾಗ ಈ ಥರ ಕನ್ಫ್ಯೂಷನ್ನು ಕೆಲವು ಕ್ಷೇತ್ರದಲ್ಲಿ ಆಗಿರೋದನ್ನ ಅದನ್ನಾದರೂ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ಕೆಲಸಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಮ್ಯಾನ್ ಪವರ್ ಎಲ್ಲ ಇದೆ. ಒಂದು ಸೆಗ್ರಿಗೇಟೆಡ್ ಆಫೀಸ್ ಅಂತ ಹೇಳಿದಾಗ ಇದು ಸುಮಾರಷ್ಟು ವರ್ಷದಿಂದ ಬಂದ್ಬಿಟ್ಟಿದೆ, ಇದು ಪೈಲಪ್ ಆಗಿದೆ. ನಾನು ಆರ್ಥಿಕ ಇಲಾಖೆಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಇದು ಮಾಡಿದರೆ ನನ್ನ ಇಲಾಖೆಗೂ ಕೂಡ ಸಹಕಾರ ಆಗುತ್ತೆ ಅಂತ ಹೇಳಿ ಅದನ್ನು ಆದಷ್ಟು ಬೇಗ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ತಾವು ಹೇಳಿದ್ರಿ ನಾವು ಹೊಸದಾಗಿ ಯಾವಾಗ ಎಲ್ಲಿನೂ ರಾಜ್ಯದೊಳಗೆ BO ಆಫೀಸ್ ರಚನೆ ಮಾಡಿಲ್ಲ ಅಂತ ಹೇಳಿದ್ರಿ. ಚಿತ್ತಾಪುರಕ್ಕೆ ಮಾಡಿದಿರಲ್ಲ, ಅಲ್ಲಿ ಹೇಗೆ ಮಾಡಿದ್ರಿ? ಅದೇ ಸಿಸ್ಟಮ್ದೊಳಗೆ ನಮ್ಮಲ್ಲಿ ಮಾಡ್ರಿ. ನಾವು 3 ತಾಲೂಕಿಗೆ ನಮ್ಮ ಅಡ್ಡಾಡೋದು ಅವ್ರನ್ನ ಕರೀದು ಭಾಳ ತೊಂದರೆ ಆಗ್ತದೆ. ದಯಮಾಡಿ ನಮ್ಮಲ್ಲಿ BO ಆಫೀಸ್ ಅತ್ಯವಶ್ಯದ, ಎಲ್ಲ ಸ್ಪೆಷಲಿಟಿನೂ ಅದ. ನಮಗೆ ಏನೂ ಹೆಚ್ಚುವರಿ ಬಾರ್ ಬೀಳಂಗಿಲ್ಲ. ನೀವು ಆರ್ಥಿಕ ಇಲಾಖೆ ಕಚೇರಿ ಹೊಳ್ಳಿ ಕಳಿಸ್ತಾರೆ, ಇನ್ನೂ 2 ವರ್ಷ ಬಿಡ್ರಿ ಆಗೋದಿಲ್ಲ ಅಂತ ರಿಟರ್ನ್ ಕಳಿಸ್ತಾರ. ಅವ್ರಿಗೆ ನೀವು ಏನಾರ ಪ್ರೆಷರ್ ಬಂದ ಅದನ್ನ ಶಿಕ್ಷಣದ ಹಿತದೃಷ್ಟಿಯಿಂದ ಅದನ್ನ ಮಾಡಿಕೊಡ್ರಿ. ಅದನ್ನ ಪ್ರಯತ್ನವನ್ನು ಮಾಡ್ತೀನಿ. ಮಧು ಸರ್, ಶಿವಣ್ಣ ನಿಮ್ಗೆ ಗಮನಕ್ಕೆ ತರ್ತೇನೆ. ಅಲ್ಲ ಸರ್, ಆಯ್ತು, ಮಾತಾಡ್ಬೇಕು. ನಮ್ಮ ಹೊಸ ತಾಲೂಕಿದೆ ಸರ್, ಅವ್ರಿಗೆ ಮನವಿ ಮಾಡ್ತಾನೆ ಅಷ್ಟೇ. ಏನಿಲ್ಲ, ಇದ್ದ ಸ್ಥಾಪನ ಹೊಂದಾಣಿಕೆ ಮಾಡಿ 0 ಎಕ್ಸ್ಪೆಂಡಿಚರ್ದಾಗ ಮಾಡಕ್ ಬರ್ತ ಸರ್. ಡೈಟ್ ಇದ್ದ ಒಬ್ಬರನ್ನ ಹಾಕಿ ಅದನ್ನ ಮಾಡಬಹುದು. ಪ್ರಶ್ನೆ ಏನ್ ನಿಮ್ದು ಇಲ್ಲಿ ಚರ್ಚೆ ಮಾಡಿ ಆಫೀಸಲ್ಲಿ ಕೂತ್ಕೊಳ್ತಾರೆ, ನೀವು ಯಾಕೆ ಅಲ್ಲಿ ಆಫೀಸಲ್ಲಿ ಹೋಗಿ ಮಾತಾಡೋದಿಲ್ಲ? ಏನಾಗಿದೆ ಅದನ್ನೆಲ್ಲ ಇಲ್ಲಿ ಮಾತಾಡೋದಾಗ್ತದೆ. ಕ್ವಶನ್ ಅವರಲ್ಲಿ ಸದಸ್ಯರು ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇರ್ತಾರೆ, ಅವ್ರ ಪ್ರಶ್ನೆ ಬೇರೆ. ಅಲ್ಲ, ಪ್ರಶ್ನೆ ಅವ್ರದೇ ಇದೆ. ತಾಲೂಕು ನಮ್ದು ಇದೆ ಸರ್, ಇಲ್ಲಲ್ಲ ಹೊಸ ತಾಲೂಕಾದಲ್ಲಿ ಸಮಸ್ಯೆ ಚರ್ಚೆ ಆಗ್ಬೇಕು. 8 ಗಂಟೆ ಬಿಡಬೇಕು ನಿಮ್ಮನ್ನು. ಅಲ್ಲ, ಹೊಸ ತಾಲೂಕಾದಲ್ಲಿ ಎಲ್ಲ ಶಾಸಕರಿಗೆ ಸಭಾಧ್ಯಕ್ಷರೇ, ನಮ್ಮ ಶಿವಣ್ಣ ವೇದವ್ಯಾಸ್ ಕಾಮತ್ ನೋಡಿ, ಯಾರ್ಯಾರಿಗೆ ಮಂತ್ರಿ ಚರ್ಚೆ ಮಾಡ್ಲಿಕ್ಕೆ ವಿಷಯ ಸಂಬಂಧಪಟ್ಟಾಗೆ ಬೇರೆಯವ್ರ ಪ್ರಶ್ನೆ ಎದ್ದು ಮಾತಾಡಬೇಕು. ಯಾರು ಕೂಡ ಸ್ಪಷ್ಟವಾಗಿ ಉತ್ತರ ಹೇಳಿದ್ರಿ ಸರ್. ಹೇಳಿದ್ರಲ್ಲ, ಇಲ್ಲ ಹೇಳಿಲ್ಲ.
ವಾಟ್ ಇಸ್ ದ ಫೈನಲ್? ಸ್ಪಷ್ಟವಾಗಿ ಉತ್ತರ ಯಾವಾಗ ಸ್ಟಾರ್ಟ್ ಮಾಡ್ತಾ ಅಂತ ಹೇಳಿ ನಮಗೆ ಮುಂಚೆ ಯಾವುದೇ ಸಭಾಧ್ಯಕ್ಷರೇ ಮುಂಚೆ ಚವನ್ ವೇಟ್ ಮುಂಚೆ ನಮ್ದು ಬಿ ಕಮಾನ ಹೊಸ ತಾಲೂಕು ಆಗಿದೆ. ಅವರಾದಿಂದ ಕಮಾನ 40 ಕಿಲೋಮೀಟರ್ ದೂರ ಇದೆ. ನಮ್ ಕಡೆ ಬಿ ಆಫೀಸ್ ಇಲ್ಲ. ಆಯ್ತು, ಅದನ್ನು ಕೇಳಿ ಅವ್ರು ವಿನಂತಿ ಇದೆ. ನಮ್ದು ಬಿ ಯಾವ ಮಾಡಿದಿರಿ ನಮ್ ಕಡೆ ಕೂಡ ತಾಲೂಕಿಗೆ ಬಿ ಆಫೀಸ್ ಮಾಡ್ಕೊಡಿ. ನೀವು ಹಿರಿಯರಿದ್ದೀರಿ, ಇಲ್ಲಿ ಎದ್ದು ನಿಂತು ಏನ್ ಉಲ್ಟಾ ಮಾತಾಡ್ತಾ ಇಲ್ಲ ಅಧ್ಯಕ್ಷರೇ. ನಾನೇನ್ ಮಾತಾಡ್ತಾ ಇಲ್ಲ, ಅಷ್ಟೇ ಕೇಳ್ತಾ ಇದೀನಿ ಅಷ್ಟೇ, ಬೇರೆ ಮಾತಾಡ್ತೀನಿ ನಾನು, ಏನ್ ಮಾತಾಡ್ತಾ ಇಲ್ಲ. ರೈಟಿಂಗ್ ಆಫೀಸಲ್ಲಿ ಕೊಡಿ. ನಮ್ ಕಡೆಗೆ ಬಿ ಆಫೀಸ್ ಇಲ್ಲ, ಮಾಡ್ಕೊಡ್ರಿ ವಿನಂತಿ ಮಾಡ್ತಾ ಇದೀನಿ ಅಷ್ಟೇ, ಬೇರೆ ಹೇಳ್ತಾ ಇಲ್ಲ. ಅವರಿಗೆ ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ. ಮಾನ್ಯ ಅಧ್ಯಕ್ಷರೇ, ಎಲ್ಲೆಲ್ಲಿ ಈ ತರ ಸಮಸ್ಯೆ ಇರ್ತಕ್ಕಂಥದ್ದು ನಾವೇ ಇಂಟರ್ನಲ್ಲು ಡಯಟ್ ಇಂದ ಯಾರನ್ನಾರು ಪೋಸ್ಟ್ ಮಾಡಿಕೊಂಡು ಮಾಡೋದಕ್ಕೆ ವ್ಯವಸ್ಥೆ ಇದ್ರೆ ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ. ತಾವೇನು ಸದಸ್ಯರು ಹೇಳಿದ್ರಿ, ಆರ್ಥಿಕ ತೊಂದರೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡೋದಕ್ಕೆ ಬಂದ್ರೆ ಅದನ್ನ ಮಾಡ್ತೀವಿ. ಸಮಸ್ಯೆನ ಇಂಡಿವಿಜುವಲ್ ಕೇಸಸ್ ಆಗಿ ನಾವು ಸಮಸ್ಯೆನ ಪರಿಹಾರ ಕೋಂಡ್ರೆಡ್ಡಿ ಅವರು ಹೇಳ್ದಂಗೆ ಮತ್ತೆ ತಾವು ಸದಸ್ಯರು ಹೇಳ್ದಂಗೆ ಕೂಡ ಮಾಡ್ಕೊಡ್ತಕ್ಕಂಥದ್ದು ವ್ಯವಸ್ಥೆನ. ಬಟ್ ಆರ್ಥಿಕ ಇಲಾಖೆ ಕೂಡ ಒತ್ತನ್ನು ಕೊಡಬೇಕಾಗುತ್ತೆ. ನಮಗೆ ಇನ್ನೂ ಕೂಡ ಗುಣಮಟ್ಟ ಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ ಮಾನ್ಯ ಅಧ್ಯಕ್ಷ, ನಾನು ಇಲ್ಲ ಅಂತ ಹೇಳಲ್ಲ. ನಿಮಗೆ ವರ್ಕಿಂಗಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ. ಕಡಬ ತಾಲೂಕಲ್ಲಿ ಕೂಡ ಬಿಒ ಇಲ್ಲ ಸರ್. ನೋಡಿ, ನಂದು ಕೂಡ ಹೊಸ ತಾಲೂಕು, ನನ್ನಲ್ಲಿ ಕೂಡ ಬಿ ಆಫೀಸ್ ಆಗ್ಲಿಲ್ಲ. ಅದು ಆಗ್ತದೆ. ಇವತ್ತು ಗುಲ್ಬರ್ಗ ಆದ್ರೆ ಆಗ್ತದೆ, ನಮ್ಗೆ ಬರ್ತದೆ. ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿಸಿಕೊಂಡು ರಿಸಲ್ಟ್ ಚೆನ್ನಾಗಿ ಬರುವಾಗ ಏನ್ ಮಾಡ್ಬೇಕು ಅದನ್ನು ಫಸ್ಟ್ ಮಾಡುವ. ಒಂದು ವಿಷಯ ಸರ್, ಅದಕ್ಕೆ ಪರವಾಗಿ ಈಗ ಎಲ್ಲ ಟೀಚರ್ಸ್ಗಳನ್ನು BL ಹೋಗಿ ಹಾಕಿದ್ದಾರೆ. ಅವರನ್ನೆಲ್ಲ ತೆಗೆದು ವಾಪಸ್ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಜುಕೇಶನ್ಗೆ ಕಷ್ಟ ಆಗ್ತದೆ. ಮಕ್ಕಳೆಲ್ಲ ಈಗ ಎಲ್ಲ ಒಂದು ಅದು ಕೂಡ ಈಗ ಅಲ್ಲಿ ನಿಮ್ಗೆ ಓಟ್ ಸೇರಿಸಬೇಕಲ್ಲ, ಅದಕ್ಕೆ ಬಾಗ್ತಾರೆ. ನೀವು ಕೂತ್ಕೊಳ್ಳಿ. ಈಗ ಅಲ್ಲ, ಓಟಿಗಿಂತ ಯಾರೊಬ್ಬರು ಸೇರಿಸಬೇಕು. ಆಯ್ತು, ಮತ್ತೆ ನೋಡುವ ಮತ್ತೆ ನೋಡುವ, ಇಲ್ಲಿ ಚರ್ಚೆ ಮಾಡೋ ವಿಷಯ ಅಲ್ಲ ಅದು. ಮಕ್ಕಳಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.